ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸುನಿಲ್ ಮಾಡೋ ನಮಸ್ಕಾರಗಳು. ಇವತ್ತು ದ ಗ್ರೇಟ್ ಲೆಜೆಂಡರ್ ಆಗಿರುವಂತಹ ಡಾಕ್ಟರ್ ಸರೋಜಾದೇವಿ ಅವರ ಜೀವನ ಚರಿತ್ರೆ ಹಾಗೂ ಕಲಾ ಚರಿತ್ರೆ ಬಗ್ಗೆ, ಅವರ ಒಂದು ಜರ್ನಿ ಬಗ್ಗೆ ನಿಮ್ಗಳ ಜೊತೆ ಹಂಚ್ಕೋಬೇಕು ಅಂತ ಇದ್ದೀನಿ. ಸೊ ನನ್ನ ಈ ಚಾನಲ್ನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ ಸಪೋರ್ಟ್ ಕೊಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಸರೋಜಾದೇವಿ ಜನವರಿ 7, 1938ರಂದು ಬೆಂಗಳೂರಿನಲ್ಲಿ ಒಕ್ಕಲಿಗ ಕುಟುಂಬದಲ್ಲಿ ಜನಿಸಿದರು. ಈ ಕುಟುಂಬವು ಮೈಸೂರು ಸಾಮ್ರಾಜ್ಯದ ಚನ್ನಪಟ್ಟಣ ತಾಲೂಕಿನ ದಶಾವರದಲ್ಲಿ ಹುಟ್ಟಿಕೊಂಡಿತ್ತು. ಇವರ ತಂದೆ ಭೈರಪ್ಪ ಮೈಸೂರಿನಲ್ಲಿ ಪೊಲೀಸ್ ಅಧಿಕಾರಿಯಾಗಿದ್ದರು. ಇವರ ತಾಯಿ ರುದ್ರಮ್ಮ ಗೃಹಿಣಿಯಾಗಿದ್ದರು. ಇವರು ಕುಟುಂಬದಲ್ಲಿ 4ನೇ ಮಗಳು. ಇವರು ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಸೈಂಟ್ ತೆರೇಸಾ ಬಾಲಕಿಯರ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪಡೆದರು. ಭೈರಪ್ಪ ಸರೋಜ ಅವರನ್ನು ನೃತ್ಯ ಕಲಿಯಲು ಕೇಳಿಕೊಂಡರು ಮತ್ತು ನಟನೆಯನ್ನು ವೃತ್ತಿಯಾಗಿ ತೆಗೆದುಕೊಳ್ಳಲು ಪ್ರೋತ್ಸಾಹಿಸಿದರು. ಸರೋಜಾದೇವಿಯವರ ತಂದೆಯೊಂದಿಗೆ ಆಗಾಗ್ಗೆ ಸ್ಟುಡಿಯೋಗಳಿಗೆ ಹೋಗುತ್ತಿದ್ದರು ಮತ್ತು ಅವರು ನೃತ್ಯದ ನಂತರ ತಾಳ್ಮೆಯಿಂದ ಅವರ ಸಾಲಂಗೈಗಳನ್ನು ಕಟ್ಟುತ್ತಿದ್ದರು ಮತ್ತು ಅವರ ಊದಿಕೊಂಡ ಪಾದಗಳಿಗೆ ಮಸಾಜ್ ಮಾಡುತ್ತಿದ್ದರು. ಅವರ ತಾಯಿ ಅವರಿಗೆ ಈಜುಡುಗೆ ಮತ್ತು ತೋಳಿಲ್ಲದ ಬ್ಲೌಸ್ಗಳನ್ನು ಧರಿಸಬಾರದೆಂದು ಕಟ್ಟುನಿಟ್ಟಿನ ಡ್ರೆಸ್ ಕೋಡ್ ನೀಡಿದ್ದರು. ಅದನ್ನು ಅವರು ತಮ್ಮ ವೃತ್ತಿಜೀವನದ ಉಳಿದ ಭಾಗಗಳಲ್ಲಿ ಅನುಸರಿಸಿದರು. ಇವರು 13ನೇ ವಯಸ್ಸಿನಲ್ಲಿ ಒಂದು ಸಮಾರಂಭದಲ್ಲಿ ಹಾಡುತ್ತಿದ್ದಾಗ BR ಕೃಷ್ಣಮೂರ್ತಿ ಅವರಿಂದ ಮೊದಲು ಗುರುತಿಸಲ್ಪಟ್ಟರು. ಆದರೆ ಅವರು ಅವರ ಚಲನಚಿತ್ರ ಆಫರನ್ನು ನಿರಾಕರಿಸಿದರು. ಸರೋಜಾದೇವಿ ಕನ್ನಡ ಮತ್ತು ತೆಲುಗು ಚಿತ್ರಗಳಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯರಲ್ಲಿ ಮುಂದುವರೆದವರು. ಮಲ್ಲಮ್ಮನ ಪವಾಡ, ನ್ಯಾಯವೇ ದೇವರು, ಶ್ರೀ ಶ್ರೀನಿವಾಸ ಕಲ್ಯಾಣ, ಬಬ್ರುವಾಹನ ಮತ್ತು ಭಾಗ್ಯವಂತರು ಸೇರಿದಂತೆ ಹಲವಾರು ಕನ್ನಡ ಚಲನಚಿತ್ರಗಳಲ್ಲಿ ಅವರು ನಾಯಕ ನಟ ಡಾಕ್ಟರ್ ರಾಜ್ಕುಮಾರ್ ಎದುರು ನಟಿಸಿದರು. ಈ ಅವಧಿಯಲ್ಲಿ ಇವರ ಯಶಸ್ವಿ ಚಿತ್ರಗಳು ತಂದೆ ಮಕ್ಕಳು, ಪಾಪ ಪುಣ್ಯ, ಗುಣವಂತುಡು, ಕಥಾಸಂಗಮ, ಶ್ರೀ ರೇಣುಕಾದೇವಿ ಮಹಾತ್ಮೆ, ಚಿರಂಜೀವಿ ಜೊತೆ, ನಂತರ ವಿಷ್ಣುವರ್ಧನ್ ಜೊತೆ ಸನ್ನಿ ಪ್ರಭಾವ ಮತ್ತು ರುದ್ರನಾಗ ಸೇರಿವೆ. ತಮ್ಮ ಸುದೀರ್ಘ ವೃತ್ತಿ ಜೀವನದಲ್ಲಿ ಸರೋಜಾದೇವಿ ಮುಖ್ಯವಾಗಿ 1960ರ ದಶಕದಲ್ಲಿ ಪ್ರಣಯ ಚಿತ್ರಗಳನ್ನು ಮಾತ್ರ ಆರಿಸಿಕೊಂಡರು ಮತ್ತು 1960ರ ದಶಕದ ಅಂತ್ಯದಿಂದ 1980ರ ದಶಕದವರೆಗೆ ಭಾವನಾತ್ಮಕ ಮತ್ತು ಸಾಮಾಜಿಕವಾಗಿ ಪ್ರಸ್ತುತವಾದ ಚಲನಚಿತ್ರಗಳನ್ನು ಆರಿಸಿಕೊಂಡರು. 1977ರಲ್ಲಿ ಬಿಡುಗಡೆಯಾದ ಕನ್ನಡ ಚಲನಚಿತ್ರ ಶ್ರೀ ರೇಣುಕಾದೇವಿ ಮಹಾತ್ಮೆ ಸರೋಜಾದೇವಿಯವರ ವೃತ್ತಿಜೀವನದ 150ನೇ ಚಿತ್ರವಾಗಿತ್ತು ಮತ್ತು 1984ರ ಹೊತ್ತಿಗೆ ಅವರು ಪೋಷಕ ಪಾತ್ರಗಳನ್ನು ನಿರ್ವಹಿಸದೆ ಮುಖ್ಯ ನಾಯಕಿಯಾಗಿ 161 ಚಿತ್ರಗಳನ್ನು ಪೂರ್ಣಗೊಳಿಸಿದ್ದರು. ಸರೋಜಾದೇವಿ 1985ರಲ್ಲಿ ಕನ್ನಡ ಚಿತ್ರ ಲೇಡೀಸ್ ಹಾಸ್ಟೆಲ್ಗೆ ಸಹಿ ಹಾಕಿದರು. ಆದರೆ ಅವರ ಪತಿ ಅನಾರೋಗ್ಯಕ್ಕೆ ಒಳಗಾದ ನಂತರ ಚಿತ್ರೀಕರಣ ನಿಲ್ಲಿಸಿದರು. ಅವರು ನಂತರ 1986ರಲ್ಲಿ ನಿಧನರಾದರು ಮತ್ತು ಅವರ ಮರಣದ ನಂತರ ಸರೋಜಾ ಅವರು 1 ವರ್ಷದವರೆಗೆ ಚಿತ್ರೀಕರಣ ಮಾಡಲಿಲ್ಲ. ಲೇಡೀಸ್ ಹಾಸ್ಟೆಲ್ ಯಶಸ್ವಿ ಚಿತ್ರವೆಂದು ಸಾಬೀತಾಯಿತು, ಆದರೆ ಸರೋಜಾದೇವಿ ಯಾವುದೇ ಹೆಚ್ಚಿನ ಚಿತ್ರಗಳಿಗೆ ಸೈನ್ ಅಪ್ ಮಾಡಲು ನಿರಾಕರಿಸಿದರು. 1986ಕ್ಕಿಂತ ಮೊದಲು ಅವರು ಒಪ್ಪಿಕೊಂಡಿದ್ದ 8 ಚಲನಚಿತ್ರಗಳನ್ನು ಅವರು ಪೂರ್ಣಗೊಳಿಸಿದರು. ಸರೋಜಾದೇವಿಯವರಿಗೆ ದೊರಕಿರುವಂಥ ಪ್ರಶಸ್ತಿಗಳು ಮತ್ತು ಗೌರವದ ಪಟ್ಟಿ ಈ ಥರ ಇದೆ. 2008ರಲ್ಲಿ ಅಂದಿನ ಭಾರತದ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅವರಿಂದ ಸರೋಜಾದೇವಿಯವರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ. 2008ರಲ್ಲಿ ಭಾರತದ 60ನೇ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಭಾರತ ಸರ್ಕಾರದಿಂದ ಜೀವಮಾನ ಸಾಧನಾ ಪ್ರಶಸ್ತಿ. 1992 ಪದ್ಮವಿಭೂಷಣ, 1967 ಪದ್ಮಶ್ರೀ, 2009ರಲ್ಲಿ ತಮಿಳುನಾಡು ಸರ್ಕಾರದಿಂದ ಕಲೈಮಾಮಣಿ ಜೀವಮಾನ ಸಾಧನಾ ಪ್ರಶಸ್ತಿ, 2009 ಕರ್ನಾಟಕ ಸರ್ಕಾರದಿಂದ ಡಾಕ್ಟರ್ ರಾಜ್ಕುಮಾರ್ ಜೀವಮಾನ ಸಾಧನಾ ಪ್ರಶಸ್ತಿ, 2009 ಆಂಧ್ರ ಪ್ರದೇಶ ಸರ್ಕಾರದಿಂದ 2ನೇ ಬಾರಿಗೆ NTR ರಾಷ್ಟ್ರೀಯ ಪ್ರಶಸ್ತಿ, 2001 ಆಂಧ್ರ ಪ್ರದೇಶದ ಸರ್ಕಾರದಿಂದ NTR ರಾಷ್ಟ್ರೀಯ ಪ್ರಶಸ್ತಿ, 1993ರಲ್ಲಿ ತಮಿಳುನಾಡು ಸರ್ಕಾರದ MGR ಪ್ರಶಸ್ತಿ, 1988 ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, 1980 ಕರ್ನಾಟಕ ರಾಜ್ಯದಿಂದ ಅಭಿನಂದನಾ ಕಾಂಚನಮಾಲ ಪ್ರಶಸ್ತಿ, 1965 ಕರ್ನಾಟಕದಿಂದ ಅಭಿನಯ ಸರಸ್ವತಿ ಗೌರವ, 2024 ಪ್ರಜಾವಾಣಿ ಸಿನಿ ಸನ್ಮಾನದಿಂದ ಜೀವಮಾನ ಸಾಧನಾ ಪ್ರಶಸ್ತಿ, 2009 ನಾಟ್ಯ ಕಲಾಧಾರ ಪ್ರಶಸ್ತಿ, 2007 ಕರ್ನಾಟಕ ತೆಲುಗು ಅಕಾಡೆಮಿಯಿಂದ ಗಮನಾರ್ಹ ಸಾಧನೆಗಾಗಿ NTR ಪ್ರಶಸ್ತಿ, 2007 ಚಾರಿಟೇಬಲ್ ಟ್ರಸ್ಟ್ ಮತ್ತು ರೋಟರಿ ಕ್ಲಬ್ ಆಫ್ ಚೆನ್ನೈ ಅವರಿಂದ ರೋಟರಿ ಶಿವಾಜಿ ಪ್ರಶಸ್ತಿ,
2006 ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಗೌರವ ಡಾಕ್ಟರೇಟ್ ಪದವಿ. 2006 ತಮಿಳು ಸಿನಿಮಾಗೆ ನೀಡಿದ ಕೊಡುಗೆಗಾಗಿ ವಿಜಯ ಪ್ರಶಸ್ತಿ. 2003 ಸರ್ವತೋಮುಖ ಸಾಧನೆಗಾಗಿ ದಿನಕರ್ ಪ್ರಶಸ್ತಿ. 1997 ಚೆನ್ನೈನಲ್ಲಿ ಸಿನಿಮಾ ಎಕ್ಸ್‌ಪ್ರೆಸ್‌ನಿಂದ ಜೀವಮಾನ ಸಾಧನೆ ಪ್ರಶಸ್ತಿಗಳು. ಅನಾರೋಗ್ಯದಿಂದ ಬಳಲುತ್ತಿದ್ದ ಸರೋಜಾದೇವಿ ಜುಲೈ 14, 2025ರಂದು ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರುವ ತಮ್ಮ ನಿವಾಸದಲ್ಲಿ ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದರು. ಇವರನ್ನು ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೆ ವೈದ್ಯರು ಅವರು ಮೃತಪಟ್ಟಿದ್ದಾರೆಂದು ದೃಢಪಡಿಸಿದರು. ಅವರಿಗೆ 87 ವರ್ಷ ವಯಸ್ಸಾಗಿತ್ತು.